ಆರ್ಸಿಬಿ ಫ್ಯಾನ್ಸ್ಗೆ ದೊಡ್ಡ ಶಾಕ್ ನ್ಯೂಸ್. ಎಸ್ ದಯಾಳ್ ಐಪಿಎಲ್ 2026 ಕ್ಯಾಂಪ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಆದರೆ ಇದು ಗಾಯದ ಸಮಸ್ಯೆ ಅಲ್ಲ. ಹಾಗಾದ್ರೆ ನಿಜವಾದ ಕಾರಣ ಏನು? ಅವರು ಐಪಿಎಲ್ 2026 ಆಡ್ತಾರೆ ಇಲ್ಲವಾ? ಇವತ್ತು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಐಪಿಎಲ್ 2025ರಲ್ಲಿ ಉತ್ತಮ ಪ್ರದರ್ಶನ ನೀಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಪ್ರಮುಖ ಬಾಲರಾಗಿದ್ದ ಎಸ್ ದಯಾಳ್ 2020 ಸೀಸನ್ಗೂ ದೊಡ್ಡ ನಿರೀಕ್ಷೆ ಮೂಡಿಸಿದ್ದರು. ವಿಶೇಷವಾಗಿ ಡೆತ್ ಓವರ್ಗಳಲ್ಲಿ ಅವರ ಬಾಲಿಂಗ್ ತಂಡಕ್ಕೆ ಬಹಳ ಮುಖ್ಯವಾಗಿತ್ತು. ಆರ್ಸಿಬಿ ಬಾಲಿಂಗ್ ಅಟ್ಯಾಕ್ನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಆದರೆ ಐಪಿಎಲ್ 2026 ಶುರುವಾಗುವ ಮುನ್ನ ದೊಡ್ಡ ಶಾಕ್ ಸುದ್ದಿ ಹೊರಬಂದಿದೆ. ಐಪಿಎಲ್ 2026 ಪ್ರೀ ಸೀಸನ್ ಟ್ರೈನಿಂಗ್ ಶುರುವಾದಾಗ ಎಲ್ಲ ಆಟಗಾರರು ಕ್ಯಾಂಪ್ಗೆ ಸೇರಿದ್ದರು. ಆದರೆ ಎಸ್ ದಯಾಳ್ ಮಾತ್ರ ಕಾಣಿಸಲಿಲ್ಲ. ತಂಡದ ಪ್ರಾಕ್ಟೀಸ್ ಸೆಷನ್ಗಳಲ್ಲಿಯೂ ಇಲ್ಲ, ಸೋಷಿಯಲ್ ಮೀಡಿಯಾ ಪ್ರಮೋಷನ್ಗಳಲ್ಲಿಯೂ ಇಲ್ಲ. ಇದರಿಂದ ಫ್ಯಾನ್ಸ್ ನಡುವೆ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿತ್ತು. ಎಸ್ ದಯಾಳ್ಗೆ ಏನಾಯಿತು? ರಿಪೋರ್ಟ್ಗಳ ಪ್ರಕಾರ ಎಸ್ ದಯಾಳ್ ಅವರು ಗಾಯದಿಂದ ಹೊರಗಿಲ್ಲ. ಅವರು ಗಂಭೀರ ಕಾನೂನು ಪ್ರಕರಣದಲ್ಲಿ ಸಿಲುಕಿದ್ದಾರೆ ಎಂದು ಹೇಳಲಾಗುತ್ತಿದೆ. 2025ರಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕೆಲವು ಆರೋಪಗಳು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಇರುವುದಾಗಿ ವರದಿಗಳು ಹೇಳುತ್ತಿವೆ. ಇದು ತುಂಬಾ ಗಂಭೀರ ವಿಷಯ. ಈ ಪ್ರಕರಣದ ಕಾರಣದಿಂದ ಅವರು ತಂಡದಿಂದ ದೂರವಾಗಿದ್ದಾರೆ. ಪ್ರಾಕ್ಟೀಸ್ ಹಾಗೂ ತಂಡದ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದಿಲ್ಲ. ಮುಖ್ಯವಾಗಿ ಈ ವಿಚಾರ ಇನ್ನೂ ತನಿಖೆಯಲ್ಲಿದೆ. 2026 ಜನವರಿಯಲ್ಲಿ ಅವರಿಗೆ ನ್ಯಾಯಾಲಯದಿಂದ ಕೆಲವು ಷರತ್ತುಗಳೊಂದಿಗೆ ರಿಲೀಫ್ ಸಿಕ್ಕಿತ್ತು. ಅದರ ಅರ್ಥ ಅವರು ಸಂಪೂರ್ಣವಾಗಿ ಕ್ಲೀನ್ ಆಗಿಲ್ಲ. ತನಿಖೆಗೆ ಸಹಕರಿಸಬೇಕು. ಕೇಸ್ ಇನ್ನೂ ಮುಗಿದಿಲ್ಲ. ಅಂತಿಮ ತೀರ್ಪು ಬರುವವರೆಗೂ ಅವರ ಭವಿಷ್ಯ ಕ್ಲಿಯರ್ ಆಗುವುದಿಲ್ಲ. ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ದೊಡ್ಡ ಸಮಸ್ಯೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಇಲ್ಲ. ಬಾಲಿಂಗ್ ಡೆಪ್ತ್ ಕಡಿಮೆಯಾಗ್ತಿದೆ. ತಂಡದ ಬ್ಯಾಲೆನ್ಸ್ ಮೇಲೆ ಪರಿಣಾಮ. ಈಗ ಆರ್ಸಿಬಿ ಹೊಸ ಬಾಲರನ್ನು ಹುಡುಕಾಡಬೇಕಾಗಬಹುದು ಅಥವಾ ಬೆಂಚ್ ಆಟಗಾರರಿಗೆ ಅವಕಾಶ ಸಿಗಬಹುದು. ಈಗ ದೊಡ್ಡ ಪ್ರಶ್ನೆ, ಎಸ್ ದಯಾಳ್ ಐಪಿಎಲ್ 2026 ಆಡ್ತಾರ? ಅಧಿಕೃತವಾಗಿ ತಂಡದಿಂದ ಹೊರಗಿಟ್ಟಿಲ್ಲ, ಆದರೆ ಕ್ಯಾಂಪ್ ನಲ್ಲಿ ಇಲ್ಲ, ಪ್ರಮೋಷನ್ ಗಳಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಇದನ್ನು ನೋಡಿದರೆ ಅವರ ಆಟ ಡೌಟ್ ನಲ್ಲೇ ಇದೆ. ಸೊ ಫ್ರೆಂಡ್ಸ್, ಎಸ್ ದಯಾಳ್ ಅವರ ಗೈರು ಹಾಜರಿ ಗಾಯದ ಕಾರಣದಿಂದ ಅಲ್ಲ, ಕಾನೂನಿನ ಸಮಸ್ಯೆಗಳು ಅವರ ಐಪಿಎಲ್ ಭವಿಷ್ಯವನ್ನು ಪ್ರಶ್ನಾರ್ಥಕವಾಗಿ ಮಾಡಿವೆ. ಆರ್ಸಿಬಿ ಫ್ಯಾನ್ಸ್ಗೆ ಇದು ನಿಜವಾಗಿಯೂ ದೊಡ್ಡ ಶಾಕ್. ನಿಮಗೆ ಏನ್ ಅನಿಸುತ್ತೆ? ಎಸ್ ದಯಾಳ್ ಮತ್ತೆ ಆರ್ಸಿಬಿಗೆ ಬರ್ತಾರಾ ಅಥವಾ ಇಲ್ಲವಾ? ಕಾಮೆಂಟ್ ಮಾಡಿ. ಇಂಥ ಐಪಿಎಲ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.